ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕುಮಾರಸ್ವಾಮಿ ಅಂದ್ರೆ ಹಾಗೆಯೇ ಅವರೊಬ್ಬ ಪ್ರಭಾವಿ ನಾಯಕ. ಅವರು ಅದೃಷ್ಟದ ಹೆಗ್ಗುರುತು. ಹೌದು, ಅವರು 2 ಬಾರಿ ಸಿಎಂ ಆಗಿದ್ದೇ ಇದಕ್ಕೆ ನಿದರ್ಶನ. ಅತಿ ಕಡಿಮೆ ಸೀಟುಗಳಿದ್ರು ಕುಮಾರಣ್ಣ ಕೂತಿದ್ದು ಮಾತ್ರ ಸಿಎಂ ಸೀಟಿನಲ್ಲೇ. ಅತಿ ಹೆಚ್ಚು ಸೀಟುಗಳಿದ್ರು ಈಗಿನ ಸಿಎಂ ಸಿದ್ದರಾಮಯ್ಯ ಅವರು ಆಗ ಕೂತಿದ್ದು ಕೇವಲ ಶಾಸಕರಾಗಿ. ಈಗ ಅಸಲಿ ವಿಷಯ ಏನಂದ್ರೆ, ಅದೃಷ್ಟದ ಹೆಗ್ಗುರುತಾಗಿರುವಂತಹ ಕುಮಾರಸ್ವಾಮಿಗೆ ಮತ್ತೊಮ್ಮೆ ಅದೃಷ್ಟ ಕುಲಾಯಿಸುತ್ತಾ ಅನ್ನುವಂತಹ ಪ್ರಶ್ನೆ ಹುಟ್ಟಿಕೊಂಡಿದೆ. ಹಾಗಾದ್ರೆ ಕುಮಾರಸ್ವಾಮಿ ಮತ್ತೊಮ್ಮೆ ಸಿಎಂ ಆಗಿಬಿಡ್ತಾರಾ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಹೌದು, ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ಸಿನಲ್ಲಿ ಸಿಎಂ ಸೀಟಿನ ಕದನ ಸದ್ಯಕ್ಕೆ ತಣ್ಣಗಾಗುವಂತಹ ಲಕ್ಷಣಗಳೇ ಗೋಚರಿಸಿಲ್ಲ. ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ನಾನಾ ನೀನಾ ಅಂತ ಹೇಳಿ ಪ್ರತಿಷ್ಠೆಗೆ ಇಳಿದಿದ್ದಾರೆ. ಇದು ಹೈಕಮಾಂಡ್ಗೆ ಧರ್ಮ ಸಂಕಟವಾಗಿದೆ. ಹಾಗಾಗಿ ಹೈಕಮಾಂಡ್ ನಾಯಕರು ಪರಿಹಾರ ಸೂತ್ರಗಳನ್ನು ಹುಡುಕಿ ಸುಸ್ತಾಗಿ ಹೋಗಿದ್ದಾರೆ. ಸಿಎಂ ಸೀಟಿನಲ್ಲಿ ಕೂರುವಂತಹ ಪ್ರತಿಷ್ಠೆಯ ಕಾಳಗದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೇ ಪ್ರತಿ ಬಾರಿಯೂ ಮುನ್ನಡೆಯನ್ನ ಸಾಧಿಸುತ್ತಾ ಬಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಹಿಂದಿಕ್ಕಲು ಡಿಕೆ ಶಿವಕುಮಾರ್ ಅವರು ನಾನಾ ಪ್ರಯತ್ನಗಳನ್ನ ಮಾಡುತ್ತಾ ಬಂದಿದ್ದಾರೆ, ಇನ್ನೂ ಮಾಡುತ್ತಲೇ ಇದ್ದಾರೆ. ಪ್ರಯತ್ನ ಫಲ ನೀಡದಿದ್ರೂ ಪ್ರಾರ್ಥನೆ ಫಲ ನೀಡಲಿದೆ ಅಂತ ಹೇಳುತ್ತಲೇ ಇದ್ದಾರೆ. ಆದರೆ ಗೆಲುವು ಮಾತ್ರ ಸಿದ್ದರಾಮಯ್ಯ ಅವರದ್ದೇ ಆಗಿದೆ. ಈಗ ಅಸಲಿ ವಿಷಯ ಏನಂದ್ರೆ, ಸಿಎಂ ಕುರ್ಚಿ ಕದನದ ಅಗ್ನಿ ಜ್ವಾಲೆಯಲ್ಲಿ ಕುಮಾರಸ್ವಾಮಿ ಅವರೇ ಲಾಭವನ್ನ ಪಡೆಯಲು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಹಾಗಾಗಿಯೇ ಮೆಲ್ಲಗೆ ಮಸಲತ್ತನ್ನ ಮಾಡ್ತಾ ಇದ್ದಾರೆ. ಇಬ್ಬರ ಕಿತ್ತಾಟದಲ್ಲಿ 3ನೇ ವ್ಯಕ್ತಿಗೆ ಲಾಭ ಅನ್ನುವಂತೆ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಈಗಾಗಲೇ ಅದೃಷ್ಟದ ಆಧಾರದಲ್ಲಿ 2 ಬಾರಿ ಸಿಎಂ ಆಗಿರುವಂತಹ ಕುಮಾರಸ್ವಾಮಿ ಈಗ ಇನ್ನೊಮ್ಮೆ ಸಿಎಂ ಆಗುವ ಮಹದಾಸೆಯಲ್ಲಿದ್ದಾರೆ. ಕಾಂಗ್ರೆಸ್ನಲ್ಲಿನ ಬಣ ಬಡಿದಾಟ ಕಾವೇರಿದ್ರೆ, ಶಾಸಕರ ಒಗ್ಗಟ್ಟಿನಲ್ಲಿ ಒಡಕುಂಟಾದ್ರೆ ಅದನ್ನ ತಮ್ಮ ಅನುಕೂಲಕ್ಕೆ ತಿರುಗಿಸಿಕೊಳ್ಳಲು ಕುಮಾರಸ್ವಾಮಿ ಒಳಗೊಳಗೆ ತಂತ್ರಗಾರಿಕೆಯನ್ನ ಮಾಡಿಕೊಂಡಿದ್ದಾರೆ. ಇದಕ್ಕಾಗಿ ಅವರು ಕಾಂಗ್ರೆಸ್ಸಿನ ಅತೃಪ್ತ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಈಗಾಗಲೇ ತಮ್ಮ ಬಿಜೆಪಿ ಮಿತ್ರರ ಜೊತೆ ಸ್ವಲ್ಪ ವೈಮನಸ್ಸನ್ನು ತಾಳಿರುವಂತಹ ಕುಮಾರಸ್ವಾಮಿ ಕಾಂಗ್ರೆಸ್ ಶಾಸಕರನ್ನೇ ಮಿತ್ರರು ಮಾಡಿಕೊಳ್ಳಲು ಪ್ಲಾನ್ ಮಾಡಿದ್ದಾರೆ ಎಂದು ಹೇಳಲಾಗ್ತಿದೆ. ಹಾಗೊಮ್ಮೆ ಅಂತಹ ಪರಿಸ್ಥಿತಿ ಎದುರಾದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಳ್ಳಲು ಕುಮಾರಸ್ವಾಮಿ ಅವರು ತಂತ್ರಗಾರಿಕೆಯನ್ನ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಅಲ್ಲದೆ ಈಗಾಗಲೇ ಬಿಜೆಪಿಯ ರೆಬಲ್ ನಾಯಕ ಯತ್ನಾಳ್ ಜೊತೆಯೂ ಕೂಡ ಮಾತುಕತೆ ನಡೆಸಿರುವಂತಹ ಕುಮಾರಸ್ವಾಮಿ ಕಾಂಗ್ರೆಸ್ಸಿನ ಕೆಲ ಭಿನ್ನಮತೀಯ ನಾಯಕರೊಂದಿಗೆ ಮಾತುಕತೆ ನಡೆಸಲು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಆದರೆ ಫುಲ್ ಮೆಜಾರಿಟಿ ಸರ್ಕಾರ ಹೊಂದಿರುವಂತಹ ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿ ಪರಿಸ್ಥಿತಿಯ ಲಾಭ ಆಗುವಂತೆ ಅವಕಾಶ ಮಾಡಿಕೊಡುವಷ್ಟು ಮೈಮರೆಯಲು ಸಾಧ್ಯವಾ? ಈಗಾಗಲೇ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡು ಬೇಸರಗೊಂಡಿರುವಂತಹ ಕೈ ನಾಯಕರು ಕುಮಾರಸ್ವಾಮಿಗೆ ಅನುಕೂಲವನ್ನ ಕಲ್ಪಿಸಲು ಸಾಧ್ಯನಾ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.